ಹಲೋ ಗೈಸ್, ತುಂಬ ಜನ ಮನೆಯಲ್ಲಿ ಬೆಂಡೆಕಾಯಿ ತಿನ್ನಲ್ಲ ಮಕ್ಕಳು ಅಂತ ಹೇಳಿಬಿಟ್ಟು ಹಠ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಈ ಒಂದು ರೆಸಿಪಿ ಮಾಡಿಕೊಡಿ, ತುಂಬ ಚೆನ್ನಾಗಿ ತಿಂತಾರೆ. ಸೊ ಬೆಂಡೆಕಾಯಿ ಕೂಡ ತುಂಬಾ ಹೆಲ್ತ್ಗೆ ಒಳ್ಳೆಯದು. ಫುಲ್ ವಿಡಿಯೋ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ನಮ್ಮ ಅಕ್ಕ ಮಕ್ಕಳು ಕೂಡ ಬಂದಿದ್ದರು, ಅವ್ರಿಗೋಸ್ಕರ ಏನೇನು ಮಾಡಿದೆ ಅಂತ ಹೇಳಿಬಿಟ್ಟು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ. ಪ್ಲೀಸ್ ನೋಡಿ ಗೈಸ್, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ ಗೈಸ್. ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್ ಗೈಸ್. ಇವತ್ತು ಮಾರ್ನಿಂಗ್ ಎದ್ದು ಕಾಫಿ ಎಲ್ಲ ಮಾಡ್ಕೊಂಡಿದ್ದಾಯಿತು. ಸೊ ಕಾಫಿ ಎಲ್ಲ ಕುಡಿದಾದ್ಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದು ನೋಡಿದೆ, ಸಾಂಬಾರಿತ್ತು, ಅದಕ್ಕೆ ಮುದ್ದೆ ತೋಳಿಸಿಟ್ಟಿದ್ರು ನಮ್ಮತ್ತೆ. ಸೊ ಸರಿ ಆಯಿತು ಅಂತ ಹೇಳಿಬಿಟ್ಟು ಬಿಂದಿ ಹಾಕಿಬಿಟ್ಟು ಅದರಲ್ಲಿ ಒಂದು ರೈಸ್ ಥರ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಈ ಒಂದು ರೈಸ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬೆಂಡೆಕಾಯಿ ಅನ್ನೋದು ತುಂಬಾ ಹೆಲ್ತ್ಗೆ ಒಳ್ಳೆಯದು, ಅದರಲ್ಲಿ ಎಕ್ಸ್ಪೆಷಲಿ ವುಮೆನ್ಸ್ಗಂತೂ ತುಂಬಾ ಒಳ್ಳೆಯದು. ಹಾಗೆ ಈ ಒಂದು ಬೆಂಡೆಕಾಯಿ ವೆಯ್ಟ್ ಲಾಸ್ಗಾಗಿರ್ಬೋದು, ಡಯಾಬಿಟೀಸ್ಗೆ ಮತ್ತು ಶುಗರ್ ಲೆವೆಲ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಂದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಹೋಗಿ ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ಬೆಂಡೆಕಾಯಿಂದ ಏನೇನು ಅಡ್ವಾಂಟೇಜಸ್ ಇದೆ ಅಂತ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ. ಸೊ ಅದಕ್ಕೋಸ್ಕರ ಸರಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ತುಂಬ ಜನ ಮಕ್ಕಳು ಇದನ್ನು ತಿನ್ನೋದಿಲ್ಲ ನಾರ್ಮಲಾಗಿ ಕೊಟ್ಟರೆ. ಸೊ ಈ ರೀತಿ ನಾವು ಮಾಡಿಕೊಡೋದ್ರಿಂದ, ಈ ರೆಸಿಪಿ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಬೆಂಡೆಕಾಯಿನ ಕೂಡ ವೇಸ್ಟ್ ಮಾಡಲ್ಲ, ಅದನ್ನು ಕೂಡ ಜೊತೆಲಿ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಗೈಸ್. ಏನಿಲ್ಲ, ಫಸ್ಟು ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಕೆ ಇಟ್ಕೊಳ್ಳಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡಿ, ಬೆಂಡೆಕಾಯಿ ಕೂಡ ಉಪ್ಪಿಡಬೇಕಲ್ವ, ಸೊ ಅದಕ್ಕೋಸ್ಕರ. ಆಮೇಲೆ ಎಣ್ಣೆ, ಸಾಸಿವೆ, ಕಡಲೆ ಬೀಜ, ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಹಾಗೆ ಈರುಳ್ಳಿನ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೈಕ್ ನಾವು ಚಿತ್ರಾನ್ನ ಮಾಡ್ಕೊಳ್ತೀವಲ್ವ, ಆ ರೀತಿ ಮಾಡ್ಕೊಳ್ಳಿ. ಫಸ್ಟು ಬೆಂಡೆಕಾಯಿನ ನೋಡಿ ಚೆನ್ನಾಗಿ ಅದು ಬಂಕೆ ಇರುತ್ತಲ್ಲ, ಅದೆಲ್ಲ ಇರಬಾರ್ದು, ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವು ಬೆಂಡೆಕಾಯಿಗೆ ಸಾಲ್ಟ್ ಹಾಕಿದ್ದೀವಲ್ವ, ಸೊ ಅದಕ್ಕೆ ನಾವು ಇಲ್ಲಿ ಇದಕ್ಕೆ ಹಾಕ್ಕೋಬೇಕು, ಗೊಜ್ಜಿಗೆ ಹಾಕ್ಕೋಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಆನಿಯನ್ ಎಲ್ಲ ಚೆನ್ನಾಗಿ ಕಲರ್ ಬರಬೇಕು. ಅದಾದಮೇಲೆ ಒಂದು ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ ನಾನು. ಸೊ ಟೊಮೊಟೊನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಆಯಿಲು ನಾನು ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ಆಯಿಲ್ ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಸೊ ನೀವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತೀರೋ ಆ ಕ್ವಾಂಟಿಟಿಲಿ ಆಯಿಲ್ನ ಲೆಸ್ ಮಾಡೋದು ಅಥವಾ ಜಾಸ್ತಿ ಮಾಡೋದು ಮಾಡ್ಕೊಳ್ಳಿ. ಈಗ ಬೆಂಡೆಕಾಯಿ ಹಾಕ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರೈಸ್ ಮಿಕ್ಸ್ ಮಾಡಿಕೊಂಡ್ರೆ ಈ ಒಂದು ರೆಸಿಪಿ ರೆಡಿ ಆಗುತ್ತೆ. ಹಾಗೆ ಇವತ್ತು ನಮ್ಮ ಅಕ್ಕ ಮಕ್ಕಳು ಕೂಡ ಬರ್ತಾರೆ. ಪಾಪು ಒಬ್ಬನೇ ಇರ್ತಾನಲ್ವ, ಸೊ ಸರಿ ಆಯಿತು, ಅವ್ರ ಜೊತೆ ಆಡ್ಕೊಳ್ಳೋಕ್ಕೂ ಯಾರಾದರೂ ಇರ್ತಾರೆ ಅಂತ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವ್ರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಸಲ ನಾನು ಮಾಡ್ತಾ ಇರೋದು. ಇದ್ರ ಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ, ಅಥವಾ ನೀವು ಟ್ರೈ ಮಾಡಿದರೆ ಚೆನ್ನಾಗಿತ್ತು ಅನಿಸಿದ್ರೆ ಒಂದ್ಸಲ ಕಮೆಂಟ್ ಮಾಡಿ ಗೈಸ್. ಸೊ ಅದರಿಂದ ಬೇರೆಯವ್ರು ಕೂಡ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಬಿಸಿ ಅನ್ನ, ರಾತ್ರಿ ಸ್ವಲ್ಪ ಅನ್ನ ಇತ್ತು, ಅದನ್ನು ಸ್ವಲ್ಪ ಹಾಕ್ಕೊಂಡು ಆಮೇಲೆ ಬಿಸಿಯನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಗೆ ಇವಾಗ ಎಷ್ಟು ಬೇಕೋ ಅಷ್ಟು. ನಮ್ಮ ಅಕ್ಕ ಮಕ್ಕಳು ಬಂದಮೇಲೆ ಅವ್ರಿಗೆ ಮಧ್ಯಾಹ್ನಕ್ಕೆ ಅನ್ನ ಮಾಡಿದ್ರೆ ಸರಿ ಹೋಗುತ್ತೆ. ಅವ್ರು ಮಧ್ಯಾಹ್ನ ಬರ್ತಾರೆ, ಸೊ ಅದಕ್ಕೆ ಬಿಸಿ ಅನ್ನ ಮಾಡಿದ್ರೆ ಅವಾಗ ಕಲಿಸ್ಕೊಟ್ರೆ ತಿನ್ಕೊಳ್ತಾರೆ ಅಂತ. ಸೊ ಇವಾಗ ನೋಡಿ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಗೈಸ್. ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಯಾರ ಮನೇಲಿ ಮಕ್ಕಳು ಬೆಂಡೆಕಾಯಿ ತಿನ್ನಲ್ಲ ಅಂತ ಹಠ ಮಾಡ್ತಾರಲ್ವ, ಅಂಥವ್ರಿಗೆ ಈ ಒಂದು ರೆಸಿಪಿ ಮಾಡಿಕೊಡಿ, ಪಕ್ಕ ತಿಂತಾರೆ. ವೆಲ್ಕಮ್ ಬ್ಯಾಕ್ ಗೈಸ್. ಇವಾಗ ನಮ್ಮ ಅಕ್ಕ ಮಕ್ಕಳನ್ನ ಕರ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀನಿ. ನಮ್ಮ ಅಕ್ಕ ಕೂಡ ಬರ್ತಾ ಇದ್ದಾಳೆ. ಸೊ ಅವಳು ಬರೋದಕ್ಕೆ ಆ್ಯಕ್ಚುಲಿ ಬಸ್ ಕೂಡ ಇಲ್ಲ ಊರಲ್ಲಿ, ಸೊ ಅದಕ್ಕೋಸ್ಕರ ನಾನೇ ಹೋಗಿ ಕರ್ಕೊಂಡು ಬರ್ತಾಯಿದ್ದೀನಿ. ಇನ್ನೊಂದು 10 ಮಿನಿಟ್ಸ್ ಅಷ್ಟೇ ನಮ್ಮೂರಿಂದ ಅವ್ರಿಗೆ. ಸೊ ಇವಾಗ ಹೋಗಿ ಕರ್ಕೊಂಡು ಬರಬೇಕು. ಆಮೇಲೆ ಅವಳು ಸಂಜೆ ಹೋಗ್ತಾಳಂದರೆ ಮಕ್ಕಳನ್ನ ಇರೋದಕ್ಕೆ, ಅಂದರೆ ಮಕ್ಕಳನ್ನ ನೋಡೋಣ, ಒಂದಿನ ಬಿಟ್ಬಿಟ್ಟು ಹೋಗಿ ಅಂತ ಹೇಳ್ತೀನಿ. ಏನು ಮಾಡ್ತಾಳೆ ಅಂತ ಹೇಳಿಬಿಟ್ಟು ನೋಡೋಣ. ಸೊ ಈಗ ಫಸ್ಟು ಹೋಗಿ ಕರ್ಕೊಂಡು ಬರೋಣ ಗೈಸ್. ಇವಾಗ ಹೋಗಿ ಕರ್ಕೊಂಡು ಬರ್ತೀನಿ, ನಾನು ನಿಮಗೆ ಅಲ್ಲಿ ಸಿಗ್ತೀನಿ ಗೈಸ್, ಬನ್ನಿ ಗೈಸ್. ಇವಾಗ ನಮ್ಮ ಅಕ್ಕ ಮನೆಗೆ ಬಂದಿದ್ದೆ, ಇವೆರಡನ್ನೂ ಕರ್ಕೊಂಡು ಹೋಗೋದಕ್ಕೆ ಬಂದಿರೋದು. ಪಾಪು ಜೊತೆ ಆಡೋಕ್ಕೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಹಿಂಸೆ ಕೊಡ್ತಾ ಇದ್ದಾನೆ ಗೈಸ್. ಸಜ್ಜಾಪುರ ಸೊಸೆ. ಸೊ ಇವಾಗ ಕರ್ಕೊಂಡು ಹೋಗಬೇಕು. ಈಗ ಇಲ್ಲಿಂದ ಮನೆಗೆ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಗೈಸ್. ಹಾಯ್ ಫ್ರೆಂಡ್ಸ್, ಇವಾಗ ನಮ್ಮ ತಂಗಿ ಅವ್ರ ಮನೆಗೆ ಬಂದಿದ್ದೆ, ದೊಮ್ಸಂದ್ರಕ್ಕೆ. ನೋಡಿ, ಇದೇ ಅವ್ರ ಮನೆ. ಇವಾಗ ಜ್ಯೂಸ್ ಮಾಡಿಕೊಡ್ತಾಳೆ, ಕುಡಿದ್ಬಿಟ್ಟು ತನ್ನದಾಗಲೇ ಮನೆಗೆ ನಡೀತೀನಿ ಅಷ್ಟೇ. ಬಾಯ್. ఏం చేస్తా ఉండవు మీ? జ్యూస్. ఓ ఏమేమి వేసిండవు? కర్బూజా, బనానా, వాటర్ మిಲನ್, ಇದು 3 ಮಿಕ್ಸ್ చేసి ಅట్ಲೇ ಮಕ್ಕಿ ಮಿಕ್ಸರ್ ಜ್ಯೂಸ್. ಹಾಗೆ ಮಿಲ್ಕ್ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನ ಫ್ರಿಜ್ಜಲ್ಲಿ ಇಡಬೇಕು. ಸೊ ಅದಕ್ಕೆ ಸಕ್ಕರೆ ಹಾಕ್ಕೊಂಡು ನಾವು ಮಿಕ್ಸಿ ಹಾಕೊಂಡಿದ್ದೀವಿ ಅಂದರೆ ಕೋಲ್ಡ್ ಆಗಿರೋಂತಹ ಜ್ಯೂಸ್ ರೆಡಿ ಆಗುತ್ತೆ. ಅದು ನಮ್ಮ ಅಕ್ಕವ್ರಿಗೋಸ್ಕರ ಮಾಡ್ತಾರೆ. ಬನ್ನ ತಿನ್ನೋಗು. ಇವನ್ ಅಕ್ಕ ಬೇಕು ಅಂತ ಕೇಳಿದಾಗ ಗೈಸ್. ಬಟ್ ಇವಾಗ ಅವ್ರು ಬಂದಿದ ತಕ್ಷಣ ಅವ್ರ ಪಾಡಿಗೆ ಅವ್ರು ಆಡ್ತಾ ಇದ್ದಾರೆ, ಇವನ್ ಪಾಡಿಗೆ ಇವನು ಆಡ್ತಾ ಇದ್ದಾನೆ. ಏನು ಕರ್ಮನೋ, ಇವ್ರನ್ನ ಕರ್ಕೊಂಡು ಬರಕ್ಕೆ ನಾನು ಅಷ್ಟು ದೂರ ಹೋಗಿದ್ದೆ. ಬೇಕಾಗಿತ್ತು ನಿನಗೆ, ಖರ್ಚು ಮಾಡೋಕ್ಕಷ್ಟೇ ಸುಮ್ಮನೆ. ಏನ್ರಾ
ಹಂಗೆ ದಾನ ಸೂರ ವೀರ ಕರ್ಣ ಇವನು. ಕೊಡು ಅಮ್ಮ ಮಾಡು ಮಾಡು. ಥ್ಯಾಂಕ್ಸ್, ವೆಲ್ಕಮ್. ಹಿಂಗೆ ಇದು ಮಾಡುವ ಓಹೋ ಬೇಕೇನು ನೋಡು. ಕಾರ್ಲ ಓ ಸಾಲ್ಗೆ ಹಾಕೊಂಡು ತಿಂತಾನೆ ఉండరు. వద్దు వద్దు వాళ్ళకి ఇవ్వద్దు నువ్వు. ఎట్లా తీట్లు తక్కువైంది కదా మీరు. అయ్యో తీట్లు ఏం లేదు, అదే సేమ్ తీట్లు. అక్కనా కుక్కలు ಸ್ವಲ್ಪ ಆಮೇಲೆ ಒಬ್ರು నువ్వమ్మ నువ్వు పోయి కుక్కపో, వాళ్ళ మీద కుక్కపో. అయ్యే మీ అమ్మ ఫోటో తీసుకోవాలంటుండు వీడియో. నువ్వు తోలురా, నువ్వు తోలు. డుర్ అని పోవాలి ఇప్పుడు. అది డోరేసిడమా, డోరేసిడి మెల్లగా నువ్వుకే వెనక నుంచి, నువ్వు వెనక నుంచి నువ్వు. అదైతే రిపేర్ అయిపోయింది. సూపర్. తాగు బాగుంది. హెల్తీ జ్యూస్ చేసిస్తే బాగుండేలే. ఆ బన్నులు క్రీములు భలే బాగుంటాయి. వాడికి ఏం జ్యూస్ బాగుండేలకి మెరూన్లో అవైతే అదే అవంతా బాగుంటాయి. వీళ్ళకి హెల్తీగా చేయిస్తే బాగుండేలే. అక్క కుడితాడు కుడి ಚೆನ್ನಾಗೈತೆ. అట్లా తక్కువ మాట్లాడుకోవచ్చు. అక్క వాళ్ళు తక్కువ, నువ్వు తక్కువ, నేను తక్కువ. ಸ್ವಲ್ಪ ಹೊತ್ತು ಆದಮೇಲೆ ಚೆನ್ನಾಗಿ ಆಟಾಡ್ಕೊಂಡಿದ್ರು. ಆಮೇಲೆ ಅವನ ಹತ್ರ ಏನೇನಿದೆಯೋ ಅದನ್ನೆಲ್ಲ ಅವ್ರಿಗೂ ತೋರಿಸ್ತಾ ಇದ್ದ. ಚೆನ್ನಾಗಿ ಆಟಾಡ್ಕೊಂಡಿದ್ರು. ಅವ್ನ ಡೇ ಕೂಡ ಚೆನ್ನಾಗಿ ಹೋಯಿತು ಅಂತ ಹೇಳ್ಬೋದು. ನಾನು ಬೇರೆ ಕ್ಯಾಸ್ಟಲ್ಲಿ ಮದುವೆ ಆಗಿರೋದ್ರಿಂದ ನನಗೆ ತುಂಬ ರಿಲೇಟಿವ್ಸ್ ಯಾರು ನನ್ನ ಜೊತೆ ಚೆನ್ನಾಗಿಲ್ಲ. ಸ್ವಲ್ಪ ಜನ ಇದ್ದಾರೆ, ಸ್ವಲ್ಪ ಜನ ಚೆನ್ನಾಗಿರ್ತಾರೆ. ಅವ್ರ ಜೊತೆ ನಾನು ಚೆನ್ನಾಗಿರ್ತೀನಿ. ಯಾರು ನನ್ನ ಜೊತೆ ಚೆನ್ನಾಗಿರಲ್ವೋ ನೀವು ಅಲ್ಲೇ ಇರಿ ಅಂತ ಹೇಳಿಬಿಟ್ಟು ನಾನು ಬಿಡ್ತೀನಿ. ಯಾಕಂದರೆ ನಾವು ಫೋರ್ಸ್ಫುಲಿ ಯಾರನ್ನೂ ಹತ್ರ ತೊಗೊಳಕ್ಕಾಗಲ್ಲ ಅಲ್ವಾ. ಅದಕ್ಕೋಸ್ಕರ ಹೌದು ನಾನು ಬೇರೆ ಕ್ಯಾಸ್ಟಲ್ಲಿ ಮದುವೆ ಆಗಿದ್ದೀನಿ, ಬಟ್ ನಾನು ಚೆನ್ನಾಗಿದ್ದೀನಿ. ನಮ್ಮಪ್ಪ ನಮ್ಮಮ್ಮಗೂ ಕೆಟ್ಟ ಹೆಸರು ತಂದಿಲ್ಲ, ನಮ್ಮ ಅತ್ತೆ ನಮ್ಮ ಮಾವಗೂ ಕೆಟ್ಟ ಹೆಸರು ತಂದಿಲ್ಲ. ನಾನು ಯಾರನ್ನೂ ದೂರ ಮಾಡಿಲ್ಲ. ಎಲ್ಲರನ್ನೂ ನನ್ನ ಜೊತೆಲಿ ಇಟ್ಕೊಂಡು ನಮ್ಮಪ್ಪ ಅಮ್ಮ, ನನ್ನ ತಮ್ಮ, ನಮ್ಮ ಅತ್ತೆ ನಮ್ಮ ಮಾವ ಇಷ್ಟು ಜನ ಇದ್ದಾರೆ, ನನಗೆ ಅದೇ ಸಾಕು. ನನ್ನ ಜೊತೆ ಯಾರು ಚೆನ್ನಾಗಿರ್ತಾರೋ ನಾನು 100% ಅವ್ರ ಜೊತೆ ಚೆನ್ನಾಗಿರ್ತೀನಿ. ಹಾಗೆ ಇನ್ನು ನನ್ನ ಮಗನ ವಿಷಯಕ್ಕೆ ಬಂದರೆ ಕೆಲವೊಂದು ರಿಲೇಟಿವ್ಸ್ನ ದೂರ ಮಾಡ್ಕೊಂಡಿದ್ದಾನೆ ಅವನು. ಬಟ್ ಆದರೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಆಗಿರ್ಬೋದು, ಹಾಗೆ ನನ್ನ ಒಂದು ವೈಟಿ ಫ್ಯಾಮಿಲಿ ಆಗಿರ್ಬೋದು, ಎಲ್ಲರೂ ಅವ್ನಿಗಿದ್ದಾರೆ. ಅಷ್ಟೇ ಸಾಕು. ಇನ್ನು ಮುಂದಕ್ಕೆ ಜಾಸ್ತಿ ಜನ ಬೆಳೀತಾರೆ ಅನ್ನೋ ನಂಬಿಕೆ ನನಗಿದೆ. ಅದು ನಿಮ್ಮೆಲ್ಲರ ಆಶೀರ್ವಾದ ಅವ್ನಿಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾವು ಯಾವತ್ತೇ ಆಗಲಿ, ನಾನು ನಮ್ಮ ಅಕ್ಕ ಮಾತ್ರ ತುಂಬಾ ಚೆನ್ನಾಗಿದ್ದೀವಿ. ಆ್ಯಕ್ಚುಲಿ ನಮ್ಮ ಅಕ್ಕ ಅವರು ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ಅಕ್ಕನ ಗಂಡ ನಮ್ಮ ಸ್ವಂತ ನಮ್ಮ ಅಮ್ಮ ಅವರ ತಮ್ಮನೇ. ಅವರು ಕೂಡ ದೂರ ಆಗಿದ್ದಾರೆ. ಬಟ್ ಆದರೆ ನಾವು ಏನು ತಲೆಗೆಡ್ಸ್ಕೊಂಡಿಲ್ಲ. ನಾನು ನಮ್ಮ ಅಕ್ಕ ತುಂಬ ಚೆನ್ನಾಗಿದ್ದೀವಿ. ನಾವು ಮಕ್ಕಳನ್ನು ಕೂಡ ದೂರ ಮಾಡಿಲ್ಲ. ಯಾವಾಗ ಬೇಕೋ ಬರ್ತಾರೆ, ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ, ಹೋಗ್ತಾರೆ. ಹಾಗೆ ಅವರೆಲ್ಲ ಬಂದಿದ್ರು ಅಂತ ಹೇಳಿಬಿಟ್ಟು ಗುಲಾಬ್ ಜಾಮೂನ್ ಕೂಡ ಮಾಡಿದ್ವಿ. ನಾನು ನಮ್ಮ ಅಕ್ಕ ಇಬ್ಬರು ಸೇರಿಕೊಂಡು ಗುಲಾಬ್ ಜಾಮೂನ್ ಕೂಡ ಮಾಡಿದ್ವಿ. ಹಾಗೆ ಅವರು ಒಂದೊಂದೇ ತಿಂದಿದ್ದು. ಆಮೇಲೆ ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸ್ದೆ. ನಾನು ಮಾರ್ನಿಂಗ್ ಮಾಡಿದ್ನಲ್ವಾ ಚಿತ್ರಾನ್ನ, ಅದನ್ನೇ ಹಾಕ್ಕೊಟ್ಟಿದ್ದೆ, ಅದು ತಿಂದರು. ಆಮೇಲೆ ಇವಾಗ ಹೊರಡೋ ಟೈಮ್ ಆಯಿತು. ಸಂಜೆ 6 ಗಂಟೆವರೆಗೂ ಇದ್ದು ಅವರು ಕೂಡ ಹೊರಡೋದಕ್ಕೆ ರೆಡಿ ಆದರು. ಈಗ ಅವರು ಕೂಡ ಹೊರಡ್ತಾ ಇದ್ರೆ ಬಾಯಿ ಹೇಳು ಅಂದರೆ ಪಾಪ ಬಾಯಿ ಹೇಳಿಲ್ಲ, ಲಾಸ್ಟಲ್ಲಿ ಹತ್ಕೊಂಡೇ ಬಿಟ್ಟ. ನೀನು ಆಮೇಲೆ ಕರ್ಕೊಂಡು ಹೋಗ್ತೀನಿ ಬಿಡು. ಅಯ್ಯಲ್ಲ ದೂರ್ಕೊಳಮ್ಮ ಗಾಡಿಲ್ಲ ಇವಾಗಿದ್ದು ಬಂದ್ಬಿಟ್ಟೈತೆ. ನಿಮ್ಮ ಡ್ಯಾಡಿ ಇರಲ್ಲ, ಮಮ್ಮಿ ಇರಲ್ಲ, ಆಯ್ತಾ? ನೀನಿಲ್ಲ ಇರಂಗಿದ್ರೆ ಇರೋ, ಅವ್ರ ಮನೆಗೆ ಇರಂಗಿದ್ರೆ ಅವ್ರ ಮನೆಗೆ ಹುಷಾರು. ಬಾಯ್ ಬಾಯ್ ಬಾಯ್. ಅಲ್ಲ ಅವ್ರ ಮನೆಗೂ ಇರ್ತೀಯ ನೀನು ಅವಾಗೆ.